ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಟ್ರೆಂಡಿಂಗ್ ಎಟ್ 10. ನಾನು ರಕ್ಷತ್ ಶೆಟ್ಟಿ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಮ್ಮ ಕ್ಯಾಬಿನೆಟ್ ಅನ್ನ ವಿಸ್ತರಣೆ ಮಾಡಿದ ಬಳಿಕ, ಹೊಸ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಕಾಂಗ್ರೆಸ್ನಲ್ಲಿ ಬಂಡಾಯ, ಪ್ರತಿಭಟನೆ, ಆಕ್ರೋಶ, ಅಸಮಾಧಾನ, ರಾಜೀನಾಮೆಯ ಪರ್ವ ಶುರುವಾಗಿದೆ. ಬೂದಿ ಮುಚ್ಚಿದ ಕೆಂಡದಂತಿದೆ ಸದ್ಯ ಕಾಂಗ್ರೆಸ್ನ ಪರಿಸ್ಥಿತಿ. ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ 30ಕ್ಕೂ ಹೆಚ್ಚು ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಅವರ ಬೆಂಬಲಿಗರು ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವಕಾಶ ವಂಚಿತರ ಮನವೊಲಿಕೆಯ ಮುಖ್ಯಮಂತ್ರಿ ಪಾಲಿಗೆ ಅಗ್ನಿ ಪರೀಕ್ಷೆಯ ರೀತಿಯಲ್ಲಾಗಿದೆ. ಈಗ ನೂತನ ಸಚಿವರಿಗೆ ಟಾಸ್ಕ್ ಕೊಡಲಾಗಿದೆ. ಯಾರೆಲ್ಲ ಮುನಿಸಿಕೊಂಡಿದ್ದಾರೋ ನಿಮ್ಮ ಕಮ್ಯುನಿಟಿಯಲ್ಲಿ ಅವರನ್ನ ಮನವೊಲಿಸೋ ಕೆಲಸ ಮಾಡಿ. ಈ ಕ್ಷಣದವರೆಗೂ ಕೂಡ ಕಾಂಗ್ರೆಸ್ಸಿಗೆ ಇರುವಂತ ಒಂದು ಸಮಾಧಾನ ಅಂತಂದ್ರೆ, ಈ ಪ್ರತಿಭಟನೆಗಳು ಸದ್ಯ ನಡೀತಾ ಇರೋದು ಅಲ್ಲಲ್ಲಿ ಚದುರಿದ ರೀತಿಯಲ್ಲಿ. ಇನ್ನೂ ಅದಕ್ಕೆ ಸಂಘಟಿತ ರೂಪ ಸಿಕ್ಕಿಲ್ಲ. ಒಂದು ವೇಳೆ ಸಂಘಟಿತ ರೂಪ ಏನಾದರೂ ಸಿಕ್ಕಿದ್ರೆ ಕಾಂಗ್ರೆಸ್ಸಿಗೆ ಸಮಸ್ಯೆ ಇದೆ. ಚದುರಿದ ರೂಪದಲ್ಲಿ ಪ್ರತಿಭಟನೆಯಾದ್ರೆ ಕಾಂಗ್ರೆಸ್ ಅದನ್ನು ಮ್ಯಾನೇಜ್ ಮಾಡುತ್ತೆ, ಯಾವುದೇ ಸಮಸ್ಯೆ ಆಗ್ಲಿಕ್ಕಿಲ್ಲ. ಬಟ್ ಸಂಘಟಿತ ರೂಪ ಸಿಗುತ್ತಾ ಅಂತ ಪ್ರಶ್ನೆ. ನಿನ್ನೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಒಂದು ಸಂಘಟಿತ ರೂಪ ಸಿಕ್ಕಂಗಿತ್ತು. ಮೀಟಿಂಗ್ಗಳಾಯ್ತಲ್ಲ, ಎಲ್ಲರೂ ಒಟ್ಟು ಸೇರಿದ್ರು. ಬಟ್ ಇಡೀ ರಾಜ್ಯದಲ್ಲಿ ಅವಕಾಶ ವಂಚಿತರು ಒಟ್ಟು ಸೇರಿ ಮೀಟಿಂಗ್ ಮಾಡೋದು, ಸಭೆ ಮಾಡಿ ಏನಾದರೂ ನಿರ್ಧಾರ ತೆಗೆದುಕೊಳ್ಳು, ಇಂಥದ್ದಾಗಿಲ್ಲ. ಇಂಥದ್ದಾಗಬಾರದು ಅನ್ನುವಂಥ ಪ್ರಯತ್ನದಲ್ಲಿದ್ದಾರೆ. ಇದರ ಮಧ್ಯೆ ಮತ್ತೊಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ನಿಗಮ ಮಂಡಳಿಯಲ್ಲ ಅಧ್ಯಕ್ಷರಾಗಿದ್ದಂಥ ಶಾಸಕರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ. KSRTC ನಿಗಮದ ಅಧ್ಯಕ್ಷರಾಗಿದ್ದಂಥ ಗುಬ್ಬಿ ಶ್ರೀನಿವಾಸ್ ರಾಜೀನಾಮೆ ಕೊಟ್ಟರು. ಈ ಕಡೆ ಕಿಯೋನಿಕ್ಸ್ ಅಧ್ಯಕ್ಷರಾಗಿದ್ದವರು ರಾಜೀನಾಮೆ ಕೊಟ್ಟರು, ಶರತ್ ಬಚ್ಚೇಗೌಡರು. ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿದ್ದರು ಆಳಂದ MLA BR ಪಾಟೀಲ್, ಅವರು ರಾಜೀನಾಮೆ ಕೊಟ್ಟರು ಅನ್ನುವಂಥ ಮಾಹಿತಿ ಈಗ ಬರ್ತಾ ಇದೆ. BR ಪಾಟೀಲ್ರು ಮಂತ್ರಿ ಆಗಬೇಕು ಅಂತ ನಿರೀಕ್ಷೆಯಲ್ಲಿದ್ದವರು. ಅವರನ್ನ ಕಳೆದ ಬಾರಿ ಏನು ಮಾಡಿದ್ರು ಅಂತಂದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟರು. ಈಗ ಅವರು ಅದಕ್ಕೂ ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸೊ ಸರಣಿ ರಾಜೀನಾಮೆಗಳು ಆರಂಭ ಆಗಿದೆ. ಮಾತನಾಡೋಣ. ನಮ್ಮ ಜೊತೆಗೆ ಕಾಂಗ್ರೆಸ್ನ ವಕ್ತಾರ ನಟರಾಜ್ ಗೌಡ ಜೊತೆಗಿದ್ದಾರೆ. ಗೌಡ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು JDS ನಿಂದ ನರಸಿಂಹಮೂರ್ತಿ ಜೊತೆಗಿದ್ದಾರೆ. ನರಸಿಂಹಮೂರ್ತಿ ಅವರೇ ನಮಸ್ಕಾರ. ಇನ್ನು ಬಿಜೆಪಿಯ ಕಡೆಯಿಂದ ಅಶ್ವಥ್ ನಾರಾಯಣ ಜೊತೆಗಿದ್ದಾರೆ ನಮ್ಮ ಜೊತೆಗೆ. ಸರ್ ನಮಸ್ಕಾರ. ನಮಸ್ಕಾರ. ನಟರಾಜ್ ಗೌಡ್ರಿಂದಲೇ ಶುರು ಮಾಡೋಣ. 2 ತಿಂಗಳು ಒದ್ದಾಡಿದ್ರಿ. 2 ತಿಂಗಳು ಒದ್ದಾಡಿ ಕ್ಯಾಬಿನೆಟ್ ವಿಸ್ತರಣೆ ಮಾಡಿದ್ರೆ ಇಷ್ಟೆಲ್ಲ ತಾಪತ್ರಯಗಳು. ಇದಕ್ಕಾಗಿ ಅಷ್ಟು ಒದ್ದಾಡಬೇಕಿತ್ತ ನೀವು? ಇಲ್ಲ, ಇದೇನು ದೊಡ್ಡ ಮಟ್ಟದೇನಲ್ಲ ಇದು. ಈ ಥರದ್ದು ಸಾಮಾನ್ಯ ಇದು. ಯಾಕಂದರೆ 60 ಈಗ ಇದ್ದಿದ್ದಂಥ 20 ಮಂತ್ರಿಗಿರಿಗೆ 60 ಜನ ಆಕಾಂಕ್ಷಿಗಳು, 60 ಜನ ಪ್ರಬಲ ಆಕಾಂಕ್ಷಿಗಳು, ಎಲ್ಲ 4 ಬಾರಿ 5 ಬಾರಿ 6 ಬಾರಿ 8 ಬಾರಿ MLA ಗೆದ್ದಂಥವರು, ಭಾಳ ಶಕ್ತಿಶಾಲಿಗಳು, ಸಮುದಾಯಗಳಲ್ಲಿ ಪಕ್ಷದಲ್ಲಿ ಭಾಳ ಪ್ರಬಲರಾಗಿದ್ದವರೆಲ್ಲ ಅತಿರಥ ಮಹಾರಥರು, ಅವರೆಲ್ಲರೂ ಆಕಾಂಕ್ಷೆ ಇದ್ದರು. ಬಟ್ ಅವಕಾಶ ಆಗೋದು ಯಾರಿಗಾಗುತ್ತೆ? ಯಾರೋ ಒಬ್ರಿಗೆ ಅವಕಾಶ ಕೊಡಬೇಕು, ಕೆಲವ್ರಿಗೆ ಹೊಸದೊಬ್ರಿಗೆ ಅವಕಾಶ ಕೊಡಬೇಕು, ಕೆಲವರು ಜಾತಿ ನೋಡ್ಕೊಂಡು ಅವಕಾಶ ಕೊಡಬೇಕು, ಪ್ರಾದೇಶಿಕವಾದ ನೋಡ್ಕೊಂಡು ಅವಕಾಶ ಕೊಡಬೇಕು, ಹಿರಿತನ ನೋಡ್ಕೊಂಡು ಅವಕಾಶ ಕೊಡಬೇಕು. ಆ ರೀತಿ ಈ ಸಾಮಾಜಿಕ ಸಮೀಕರಣ ಮಾಡಿ ಒಳ್ಳೆಯ ಮಂತ್ರಿಮಂಡಲವನ್ನು ರಚನೆ ಮಾಡಿದ್ದಾರೆ. ಒಳ್ಳೆಯ ಮಂತ್ರಿಮಂಡಲ ರಚನೆ ಮಾಡಿದ್ದಾರೆ. ಸಮಯ ತಗೊಂತು ನಿಜ. ಹಾಗಾಗಿ ಕೂಡ ಭಾಳ ಸಂತೋಷ ಇದೆ ಒಳ್ಳೆಯ ಮಂತ್ರಿಮಂಡಲ ಆಗಿಂತ. ಬಟ್ ಅಸಮಾಧಾನಿತರು ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಯಾಕಂದರೆ ಈಗ ಮಾನ್ಯ ಸಿದ್ದರಾಮಯ್ಯನವರು 2013 ಮುಖ್ಯಮಂತ್ರಿ ಆದಾಗ ಮೊನ್ನೆ ಡಿ ಕೆ ಶಿವಕುಮಾರ್ಗೆ ಮಂತ್ರಿಗಿರಿ ಸಿಕ್ಕಿರಲಿಲ್ಲ. ಅವಾಗ ನಾವು ಯೂತ್ ಕಾಂಗ್ರೆಸ್ ಇದ್ವಿ. ನಾವು ಸ್ವತಃ ನಾವೇನೇ SM ಕೃಷ್ಣ ಮನೆ ಮುಂದೆ ರಸ್ತೆ ಮೇಲೆ ಕೂತ್ಕೊಂಡ್ಬಿಟ್ಟಿದ್ವಿ. ಅವ್ರಿಗೆ ಕೊಡಬೇಕು, ಅವ್ರಿಗೆ ಅನ್ಯಾಯ ಆಗ್ತಾ ಇದೆ, ಅವ್ರಿಗೆ ಮಂತ್ರಿ ಕೊಡಬೇಕು ಅಂತ. ಪರಮೇಶ್ವರ್ ಮನೆ ಮುಂದೆ ಕೂತಿದ್ವಿ, KPCC ಮುತ್ತಿಗೆ ಹಾಕಿದ್ವಿ. ಅಸಮಾಧಾನ ಅನ್ನೋದು ಒಂದು ಕೆಲಸಲಿ ವ್ಯಕ್ತ ಮಾಡ್ತಾರೆ. ಹಂಗಂತ ಹೇಳಿ ಔಟ್ ಆಫ್ ಕಂಟ್ರೋಲ್ ಹೋಗಿ ಯಾರು ರಾಜೀನಾಮೆ ಕೊಟ್ಬಿಟ್ರೆ ಅದನ್ನ ಯಾವುದೋ ಒಬ್ಬ ವ್ಯಕ್ತಿಗೆ ಅನ್ಯಾಯ ಆಯಿತು, ಆತನ ಹಿರಿತನಕ್ಕೆ ಬೆಲೆ ಸಿಗ್ಲಿಲ್ಲ, ಅದು ಬೇರೆ. ಅವ್ರು ಪ್ರೊಟೆಸ್ಟ್ ಮಾಡ್ತಾರೆ, ಅದನ್ನ ಆ ರೀತಿ ತೆಗೆದುಕೊಳ್ಬಹುದು. ಓಕೆ, ನಾನು ಅದನ್ನ ಅಲ್ಲಗೆಳೆಯೋದಿಲ್ಲ. ಎಲ್ರಿಗೂ ಆ ಸಮಸ್ಯೆ ಆಗಿದೆ, ಎಲ್ಲ ಪಕ್ಷಗಳಿಗೂ. ಬಟ್ 10 ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ, ಮಹಿಳೆಯರಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಇದನ್ನೆಲ್ಲ ನೀವು ಯಾವ ರೀತಿ ಈ 2 ತಿಂಗಳು ಒದ್ದಾಡಿ ಇದನ್ನ ಮಾಡ್ಬೇಕಿತ್ತ? ಇಲ್ಲ, 10 ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಸಿಗದೇ ಇರೋದು. ಈಗ 10 ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಸಿಕ್ಕಲ್ಲ ಅನ್ನೋದೇನಂದ್ರೆ, ಅಲ್ಲಿ ಉಸ್ತುವಾರಿ ಮಂತ್ರಿಗಳಾಗ್ತಾರೆ. ಈಗ ಹಾಸನ್ಗೆ ಅವಕಾಶನೇ ಸಿಗ್ತಿರ್ಲಿಲ್ಲ, ಕಳೆದ ಸರ್ಕಾರದಲ್ಲಿ ಅವಕಾಶನೇ ಇರಲಿಲ್ಲ. ಈ ಸರ್ಕಾರದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಹಾಸನದಲ್ಲಿ ನಮಗೆ ಜಾಸ್ತಿ ಸ್ಟ್ರೆಂತ್ ಏನಿಲ್ಲ, ಮುಂದಕ್ಕೆ ಸಂಘಟನೆ ನಮ್ಗೆ ಜಾಸ್ತಿ ಗೆಲ್ತಾರೆ ಅನ್ನೋ ಒಂದು ಅವಕಾಶ ಇದೆ. ಹಾಸನ್ಗೆ ಒಂದು ಶಿವಲಿಂಗೇಗೌಡರು ಕೊಟ್ಟಿದ್ದಾರೆ. ಈಗ ಮಾನ್ಯ ಕೋಲಾರಕ್ಕೆ ಅವಕಾಶ ಆಗಲಿಲ್ಲ, ಯಾಕಂದ್ರೆ ಅವಕಾಶ ಆಗಿಲ್ಲ. ಯಾಕಂದ್ರೆ ಈಗ ಇವರು ನಮ್ಮ KH ಮುನಿಯಪ್ಪನವರು ಕೋಲಾರದಲ್ಲಿದ್ದವರು, ಈಗ ಬೆಂಗಳೂರು ಗ್ರಾಮಾಂತರದಲ್ಲಿದ್ದಾರೆ. ಅವರು ಮಂತ್ರಿ ಆಗಿದ್ದಾರೆ, ಅದಕ್ಕೆ ಉಸ್ತುವಾರಿ ತಗೊಂತಾರೆ. ಅಂದರೆ ಏನು ಗೊತ್ತಾ, ಅಲ್ಲಿಗೆ ಆದವರೇ ಆಗಲೇಬೇಕಂತೇನಿಲ್ಲ.
ಬೇರೆಯವ್ರಿಗೆ ಅವಕಾಶ ಅಲ್ಲ, ಅದು ಕೊಡ್ತಾರೆ. ಆ But ರೀತಿ ಮಹಿಳೆಯರಿಗೆ ಏನಿಲ್ಲ, correct. ಬಟ್ ಮಹಿಳೆಯರಿಗೆ ಅವಕಾಶ ಅವ್ರೇನ್ ಪಾಪ ಮಾಡಿದ್ರು? ಇಲ್ಲ, ಈಗ ಇರೋದು ಕೊಡಕ್ಕಾಗದೆ 33 ಜನ ಮಂತ್ರಿ. ನಿಮಗೂ ಗೊತ್ತಿದೆ ರಕ್ಷಿಟ್ರೆ, ಬೆಂಗಳೂರಿನಲ್ಲಿ 1.5 ಕೋಟಿ ಪಾಪ್ಯುಲೇಷನ್ ಇದೇ, 6-8 ಜಿಲ್ಲೆಗಳಿಗೆ ಸಮ ಆಗ್ತದೆ. ಬೆಂಗಳೂರು ಒಂದೇ 8 ಜಿಲ್ಲೆಗಳಿಗೆ ಸಮ ಆಗ್ತದೆ. ಹಾಗಾಗಿ ನಮ್ಗೆ ಇಲ್ಲಿ ಅವಕಾಶ ಕೊಟ್ಟ ಮೇಲೆ ಕೆಲವು ಕಡೆ ಅವಕಾಶ ಕೊಡೋಕ್ಕಾಗಲ್ಲ. ಈಗ ಕಲಬುರ್ಗಿಗೆ 3 ಆಗಿದೆ, ಬೆಳಗಾವಿಗೆ 2 ಆಗಿದೆ. ಈಗ ಆ ಥರ ಇರ್ಬೇಕಾದ್ರೆ ನಮ್ಗೆ ಒಂದಂತೂ ನಮಗೆ ಬೇಜಾರಾಗ್ತಾ ಇರ್ತಕ್ಕಂಥದ್ದು ವಿಷಯ ಅಂದ್ರೆ ಮಹಿಳೆಯರಿಗೆ ಅವಕಾಶ ಕೊಡಬೇಕಾಗಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಲಾಸ್ಟ್ ಟೈಮ್ ಇದ್ರು. ಈ ಬಾರಿ ನಾವು ಇಷ್ಟೆಲ್ಲ ಗೊಂದಲ ಯಾಕಾಯ್ತು? ಇಲ್ಲ, ಇಲ್ಲ, ಕೇಳಿ, ಕೊನೆಯ ಕ್ಷಣದಲ್ಲಿ ಒಂದು ಪಟ್ಟಿ ಕೊನೆಯ ಕ್ಷಣದಲ್ಲಿ ಪಟ್ಟಿ ಬದಲಾಗುತ್ತೆ. ಈ ಸೆಂಟೆನ್ಸ್ ಕಂಪ್ಲೀಟ್ ಮಾಡಿ. ಪಟ್ಟಿ ಬದಲಾಗಿ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಅವಕಾಶ ಸಿಗುತ್ತೆ. ಪಟ್ಟಿಯಲ್ಲಿ ಇದ್ದವರಿಗೆ ಪ್ರಮಾಣ ವಚನ ತೆಗೆದುಕೊಳ್ಳೋದಕ್ಕೆ ಅವಕಾಶ ಸಿಗೋದಿಲ್ಲ. ಹೌದು. ಇಲ್ಲ, ಎಡವಟ್ಟುಗಳ ಮೇಲೆ ಎಡವಟ್ಟುಗಳಾಗಿದೆ. ನೀವು ಹೇಳ್ತಾ ಇದ್ರಿ ಏನು ಸಮಸ್ಯೆ ಇಲ್ಲ, ಎಲ್ಲ ಕರೆಕ್ಟ್ ಆಗಿದೆ, ಸುಲಲಿತವಾಗಿ ಆಗಿದೆ. ಇಂತಹ ಸಣ್ಣ ಸಮಸ್ಯೆಗಳು, ಸಣ್ಣದು ಅಂತ ಅನ್ಸೋದಿಲ್ಲ. ನಾನು ಒಂದಂತೂ ವಿಷಯ ನಿಜ, ನಮಗೆ ಒಂದು ಆಗಿರ್ತಕ್ಕಂಥದ್ದು ಮಹಿಳೆಯರಿಗೆ ಅವಕಾಶ ಕೊಡಬೇಕಾಗಿತ್ತು. ಅದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವ್ರು ಕೊಡ್ತಾರೋ, ಇಲ್ಲ ಗಾಯತ್ರಿ ಮೇಡಮ್ ಕೊಡ್ತಾರೋ, ಇಲ್ಲ ಇನ್ನೊಬ್ರು ಮಹಿಳೆಯರು ಕೊಡ್ತಾ. ಯಾಕಂದ್ರೆ 5 ಜನ MLA ಗಳಿದ್ದಾರೆ ಕಾಂಗ್ರೆಸ್ಸಲ್ಲಿ, 4 ಜನ MLC-ಗಳಿದ್ದಾರೆ ಕಾಂಗ್ರೆಸ್ಸಲ್ಲಿ. ಸೊ ಅವ್ರಿಗೆ ಅವಕಾಶಗಳು ಕೊಡಬೇಕಾಗಿತ್ತು. ಆ ಅವಕಾಶ ತಪ್ಪಿದೆ. ಬಟ್ ಈ ಬಾರಿ ನಾನು ಅದೇ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡಿದ್ದೀವಿ, ಅಧ್ಯಕ್ಷರಿಗೂ ಮನವಿ ಮಾಡಿದ್ದೀವಿ, ಅದನ್ನ ಅವಕಾಶವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮಹಿಳೆಯರಿಗೆ ಒಂದು ಅವಕಾಶ ಬರಬೇಕಿದೆ. ರಾಜಣ್ಣ ಅವರು ಬಹಳ ಚೆನ್ನಾಗಿ ಹೇಳಿದ್ರು, ಈ ರೀತಿ ಯಾವತ್ತೂ ಆಗಿರ್ಲಿಲ್ಲ. ಪಟ್ಟಿಯಲ್ಲಿ ಈ ರೀತಿಯ ಬದಲಾವಣೆಗಳು ಯಾವತ್ತೂ ಆಗಿರ್ಲಿಲ್ಲ. ಕಾಂಗ್ರೆಸ್ ಅದೇನು ಅಧಿಕೃತ ಪಟ್ಟಿ ರಿಲೀಸ್ ಆಗುತ್ತೆ, ನಿಮ್ಮ ಸಂಘಟನಾ ಕಾರ್ಯದರ್ಶಿ ರಿಲೀಸ್ ಮಾಡ್ತಾರೆ, ಅವರ ಲೆಟರ್ ಹೆಡ್ ಅಲ್ಲಿ ಪಟ್ಟಿ ರಿಲೀಸ್ ಆಗುತ್ತೆ. 2 ಬಾರಿ ಪಟ್ಟಿ ಚೇಂಜ್ ಆಗುತ್ತೆ, ಬದಲಾಗುತ್ತೆ. ಪಟ್ಟಿಯಲ್ಲಿ ಇದ್ದವರಿಗೆ ಅವಕಾಶ ಸಿಗೋದಿಲ್ಲ. ಇದನ್ನೆಲ್ಲ ನೀವು ಬಹಳ ಸುಲಭವಾಗಾಯ್ತು, ಬಹಳ ಅದ್ಭುತವಾಗಾಯ್ತು, ಬಹಳ ಚೆನ್ನಾಗಾಯ್ತು ಅಂತ ವಿಶ್ಲೇಷಣೆ ಮಾಡ್ತಾ ಇದ್ದೀರಿ. ಅದರಿಂದ ಜನ ಇದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯನಾ? ಜನ ಒಪ್ಕೊಂತಾರೆ, ಯಾಕಂದ್ರೆ ಒಳ್ಳೆ ಮಂತ್ರಿ ಮಂಡಲ ಇದೆ. ಇನ್ನು ನಮ್ಮ ಉದ್ದೇಶ ಏನ್ ಗೊತ್ತಾ, ಇನ್ನು 2 ವರ್ಷಗಳ ಕಾಲ ಅದ್ಭುತವಾದ ಸರ್ಕಾರವನ್ನು ಕೊಟ್ಟು 3 ವರ್ಷಗಳ ಕಾಲ ಯಾವ ರೀತಿ ಒಳ್ಳೆ ಆಡಳಿತ ಆಗಿದೆ ಅದನ್ನೇ ಮುಂದುವರಿಸಿ 28ಕ್ಕೂ ನಾವು 150 ಸೀಟ್ ಗೆಲ್ಲೋದು ಅದೇ ಉದ್ದೇಶ ಇದೆ. ಹಾಗಾಗಿ ಈ ಮಂತ್ರಿ ಮಂಡಲ ಇದೆಯಲ್ಲ, ಪ್ರಾದೇಶಿಕವಾರನೂ ಇದೆ, ಜಾತಿವಾರನೂ ಇದೆ, ಹಿರಿತನೂ ಇದೆ, ಹೊಸಬರಿಗೂ ಅವಕಾಶ ಇದೆ. ಈಗ ಬೆಂಗಳೂರಲ್ಲಿ ಮಾನ್ಯ ರಿಜ್ವಾನ್ ಅರ್ಷದ್ ಅವ್ರಿಗೆ ಅವಕಾಶ ಸಿಕ್ಕಿದೆ. ಅವರು ಯುವ ಕಾಂಗ್ರೆಸ್ ವಿದ್ಯಾರ್ಥಿ ಘಟಕದಿಂದ ಬಂದಂಥವ್ರು. ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರು ಬಹಳ ಉತ್ಸಾಹದಲ್ಲಿದ್ದಾರೆ. ಸಂತೋಷ್ ಅವರು ರಿಟೈನ್ ಮಾಡಿದ್ದಾರೆ, ಅವ್ರಿಗೂ ಬಹಳ ಉತ್ಸಾಹ ಇದೆ. ಆದರೂ ಕೂಡ ಕೆಲವು ಸೀನಿಯರ್ಗಳಿಗೆ ಅವಕಾಶ ವಂಚಿತರಾಗಿದ್ದಾರೆ ಅಂತ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್ ಮಾನ್ಯ ದಿನೇಶ್ ಗುಂಡ್ರಾವ್ ಅವರು ಒಳ್ಳೆ ಆಡಳಿತ ಮಾಡಿದ್ರು, ಒಳ್ಳೆ ಕೆಲಸ ಮಾಡಿದ್ರು, ಸಂಘಟನೆ ಮಾಡಿದ್ರು. ಮಾನ್ಯ ಕೃಷ್ಣಪ್ಪನವ್ರಿಗೂ ಅವಕಾಶ ಆಗಿಲ್ಲ. ಈ ತರ ಇದ್ದೇ ಇದೆ. ಆದರೂ ಕೂಡ ಬಹಳ ಸೀನಿಯರ್ಗಳಿಗೂ ಅವಕಾಶಗಳಾಗಿದ್ದಾವೆ. ಈಗ ಸತೀಶ್ ಜಾರಕಿಹೊಳಿ ಅವ್ರಿಗಾಗಿದೆ, ಈಶ್ವರ್ ಖಂಡ್ರೆ ಅವ್ರಿಗಾಗಿದೆ, MB ಪಾಟೀಲ್ ಅವ್ರಿಗಾಗಿದೆ, ಸೊ ಕೃಷ್ಣ ಬೈರೇಗೌಡರಿಗಾಗಿದೆ. ಕೃಷ್ಣ ಬೈರೇಗೌಡರು ಕೂಡ ಅಷ್ಟೇ ಈ ರೀತಿನ ಇದೆ. ಇವ್ರಿಗೆ ಮೊನ್ನೆ ಅವರು ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಸ್ಪಷ್ಟ ನಟರಾಜ್ ಗೌಡ್ರೆ, ಮೆರಿಟ್ ಅನ್ನ ಜಾತಿ ಓವರ್ಟೇಕ್ ಮಾಡಿದೆ ನಿಮ್ಮ ಕ್ಯಾಬಿನೆಟ್. ಹಂಗೇನಿಲ್ಲ, ಮೆರಿಟ್ ಅನ್ನ ಜಾತಿ ಓವರ್ಟೇಕ್ ಮಾಡಿ ಜಾತಿಯನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಹೋಗಿ ಎಡವಟ್ಟು ಮಾಡ್ಕೊಂಡಿದ್ದೀರಿ. ಈಗ ಇಲ್ಲ ಅಂತಂದ್ರೆ ಈ ರೀತಿಯ ಪ್ರತಿಭಟನೆಗಳು, ಇಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಈಗ ವ್ಯಕ್ತವಾಗೋದಕ್ಕೆ ಸಾಧ್ಯ ಇಲ್ಲ. ಒಂದೇನು ಗೊತ್ತಾ, ಈಗ 33 ಜನ ಮಂತ್ರಿಗಳಾಗಿದ್ದಾರಲ್ಲ, ಮೆರಿಟ್ ಇಲ್ದವ್ರು ಯಾರು ಇದ್ದಾರೆ ಅಂತ ಅನ್ಸುತ್ತಾ? ಸಾಧ್ಯನೇ ಇಲ್ಲ. ಎಲ್ಲರಿಗೂ ಜನಗಳ ಸಂಪರ್ಕ ಇಟ್ಕೊಂಡು, ಜನರ ವಿಶ್ವಾಸ ಇಟ್ಕೊಂಡು, ರಾಜಕೀಯ ಅನುಭವವನ್ನು ಇಟ್ಕೊಂಡು, ಆಡಳಿತಾತ್ಮಕ ಅನುಭವವನ್ನು ಇಟ್ಕೊಂಡು ಒಂದು ತಂಡವನ್ನು ಕಟ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಎಲ್ಲರಿಗೂ ಆ ಕ್ಷಮತೆ ಸಾಮರ್ಥ್ಯ ಇದ್ದೇ ಇದೆ. ಯಾರಿಗೂ ಮೆರಿಟ್ ಇಲ್ಲ ಅನ್ನಂಗಿಲ್ಲ. ಎಲ್ಲ ಮೆರಿಟ್ ಇರ್ತಕ್ಕಂಥವರೇ ಆಗಿರ್ತಕ್ಕಂಥದ್ದು. ಮಾನ್ಯ DK ಶಿವಕುಮಾರ್ ಅವರು ಸಂಘಟನೆಯಿಂದ ಬಂದಂಥವ್ರು, ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರು ಬಹಳ ಉತ್ಸಾಹದಿಂದಲೇ ಇದ್ದಾರೆ. ಸೊ ಆ ರೀತಿ ಇರಬೇಕಾದ್ರೆ ಯಾರಿಗೂ ಮೆರಿಟ್ ಇಲ್ದವ್ರು ಬಂದಿದ್ದಾರೆ ಇಲ್ಲಿ ಆ ತರ ಅವಕಾಶ ಇದೆ ಅಂತ ಖಂಡಿತವಾಗಿ ಆಗೋದಿಲ್ಲ. 140 ಶಾಸಕರು ಕೂಡ ಮೆರಿಟ್ ಇರ್ತಕ್ಕಂಥವ್ರೆ. ಅಶ್ವಥ್ ನಾರಾಯಣ ಅವರೇ, ಕ್ಯಾಬಿನೆಟ್ ನೋಡಿದ್ರೆ ಒಂದು ಸ್ಪಷ್ಟ ಆಗತ್ತೆ, ವಿಪಕ್ಷದ ಅದರಲ್ಲೂ ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿಯ ಒಂದು ಚೂರು ಕೂಡ ಭಯ ಆಡಳಿತ ಪಕ್ಷಕ್ಕಿಲ್ಲ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಜೈಲಿಗೆ ಹೋಗಬಂದು ಇವತ್ತು ಕೂಡ ಬೇಲಲ್ಲಿ ಆಚೆ ಇರುವಂತ ವ್ಯಕ್ತಿಯನ್ನು ಮಂತ್ರಿ ಮಾಡ್ತಾರೆ. ನೀವೆಷ್ಟು ದುರ್ಬಲರಾಗಿದ್ದೀರಿ ಅನ್ನೋದರ ಸೂಚನೆ ಇದು. ಇಲ್ಲ, ಒಂದು ನೋಡಿ, ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಭಾಗಿಯಾಗಿದ್ದಂತ ವ್ಯಕ್ತಿ ಹೆಸರು ಬಂದ ತಕ್ಷಣನೇ ರಾಜ್ಯ ಅಧ್ಯಕ್ಷರು R ಅಶೋಕ್ ಅವರು, ಛಲವಾದಿ ನಾರಾಯಣ ಸ್ವಾಮಿ ಇದ್ರ ಬಗ್ಗೆ ಬಹಳ ಗಂಭೀರವಾದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಒಂದೇನಾಗಿದೆ ಅಂತ ಕೇಳಿದ್ರೆ, ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಇದ್ದಂತ ನಾಗೇಂದ್ರ ಆಗ್ಬೋದು, ಹೌಸಿಂಗ್ ಅಲ್ಲಿ ಮಿಸ್ಯೂಸ್ ಮಾಡಿದಂತ ಜಮೀರ್ ಅಹಮದ್ ಆಗ್ಬೋದು, ಮತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ಯವಹಾರ ನಡೆದಂತ ಅಲ್ಲಿ ಮಿನಿಸ್ಟರ್ ಬಾಗಲಕೋಟೆಯವರು ಆಗ್ಬೋದು, ಅವ್ರಿಲ್ಲ, ಕ್ಯಾಬಿನೆಟ್ ಇಲ್ಲಿಲ್ಲ. ಆದ್ರೆ ಇನ್ಕ್ಲೂಡಿಂಗ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆಲ್ಲ ಅಲಿಗೇಷನ್ ಬಂದಾಗ ಅವರಿಬ್ರನ್ನ ಕೈ ಬಿಟ್ರು, ಇವರಿಬ್ರನ್ನ ಇಂಡೆಕ್ಟ್ ಮಾಡ್ಕೊಂಡ್ರು. ಅಂದ್ರೆ ಎಲ್ಲೋ ಇದ್ರಲ್ಲಿ ಏನಾಗಿದೆ ಅಂತ ಕೇಳ, ನೇರವಾಗಿ DK ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗಿ DK ಶಿವಕುಮಾರ್ ಅವರ ಪಾತ್ರ ಬಹಳ ಕಡಿಮೆ ಇದೆ. ಇಲ್ಲಿ ಹೈಕಮಾಂಡ್ ತನಗೆ ಬೇಕಾದಂತವ್ರನ್ನ ಕೆಲವರ ಸೂಚನೆ ಮಾಡಿರ್ತಕ್ಕಂಥದ್ದು, ವಾಲ್ಮೀಕಿ ನಿಗಮದ ಅಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರದ ಇನ್ನೂ ಅವ್ರದ್ದು ನಿನ್ನೆ ಈವನ್ ಕೋರ್ಟಲ್ಲಿ ಅವ್ರಿಗೆ ಬೇಲ್ನ ನಾವು ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಬರಲ್ಲ ಅಂತ ನಿನ್ನೆ ಕೋರ್ಟಲ್ಲಿ ಜನಪ್ರತಿನಿಧಿ ಕೋರ್ಟಲ್ಲಿ ಬಂದಿದೆ. ಇಷ್ಟು ಕೇಸ್ ಇತ್ಕೊಂಡು ಅವ್ರನ್ನ ಮತ್ತೆ ಮಂತ್ರಿಯಾಗಿ ಇಂಡೆಕ್ಟ್ ಮಾಡ್ತಾರೆ ಅಂತ ಕೇಳಿದ್ರೆ
ಎಲ್ಲಿ ಹೋಗ್ತಾ ಇದೆ ಈ ಸರ್ಕಾರ? ಇದ್ರ ಬಗ್ಗೆ ಈಗ ಆಲ್ರೆಡಿ ರಾಜ್ಯ ಅಧ್ಯಕ್ಷರು ನಮ್ಮ LOP ಕಾಮೆಂಟ್ಸ್ ಮಾಡಿದ್ದಾರೆ, ಗಂಭೀರವಾಗಿ ಇದ್ರ ಬಗ್ಗೆ ಒಂದು ಪ್ರೊಟೆಸ್ಟ್ ಸ್ಟೇಟ್ಮೆಂಟ್ ಅನ್ನು ಸಹ ಮಾಡಿದ್ರು ಸಹ ಈ ಸರ್ಕಾರ ಒಂದ್ ರೀತಿ ಎಮ್ಮೆ ಚರ್ಮದ ಸರ್ಕಾರ. ಒಂದ್ ಹೇಳ್ತೀನಿ ಕೇಳಿ, ಗುಂಪಿನಲ್ಲಿ ಚುಚ್ಚಿದ್ರೆ ಎಚ್ಚೆತ್ಕೋಬೇಕಾಗಿದ್ದಂತ ಸರ್ಕಾರ ಗಡಪಾರಿ ತಗೊಂಡು ಗುದ್ದಿದ್ರು ಸಹ ಈ ಸರ್ಕಾರಕ್ಕೆ ಎಚ್ಚರಿಕೆ ಆಗುವಂತ ಚರ್ಮ ಇಲ್ಲ. ಇವ್ರಿಗೂ ಒಂದ್ ರೀತಿ ಇದಿಟ್ಕೊಂಡು ಕೂತಿದ್ದಾರೆ. ನೀವು ಜಮೀರ್ ಅಹ್ಮದ್ನ ಅಲ್ಲಿಂದ ಬಂದು ಇವ್ರನ್ನ ನಾಗೇಂದ್ರನ ನೀವು ಇಂಡೆಕ್ಟ್ ಮಾಡ್ಕೊಳ್ತೀರಾ. ಸಂತೋಷ್ ಲಾಡ್ ಮೇಲೆ ಕಾರ್ಮಿಕ ಇಲಾಖೆಯಲ್ಲಿ ಸಾಕಷ್ಟು ಅವ್ಯವಹಾರ, ಮೆಡಿಕಲ್ ಕಿಟ್ ಅವ್ಯವಹಾರದಲ್ಲಿ ಕೇಳಿ ಬಂದಿದೆ, ಅವ್ರನ್ನ ಇಂಡೆಕ್ಟ್ ಮಾಡ್ಕೊಡ್ತೀರಾ. ಲಕ್ಷ್ಮೀ ಹೆಬ್ಬಾಳ್ಕರ್ನ ಕೈ ಬಿಡ್ತಾರ, ತಿಮ್ಮಾಪುರ್ನ ಕೈ ಬಿಡ್ತಾರೆ. ಏನ್ ಅರ್ಥ ಇದ್ರದ್ದು? ಅಂದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ಹೈಕಮಾಂಡ್ಗೆ ಮತ್ತೊಬ್ಬರಿಗೆ ಕೊಟ್ಟಿರ್ತಕ್ಕಂಥ ಕಪ್ಪ ಕಾಣಿಕೆ ಬಗ್ಗೆ ಬಾಯಿ ಬಿಡ್ತಾರೆ ಅಂತ ಭಯದಿಂದ ಅವ್ರನ್ನ ಇಂಡೆಕ್ಟ್ ಮಾಡ್ಕೊಂಡ್ರ. ಜಮೀರ್ ಅಹ್ಮದ್ನ ನಿಜ ಹೇಳಿ, ಜಮೀರ್ ಅಹ್ಮದ್ನ ಇಂಡೆಕ್ಟ್ ಮಾಡ್ಕೊಳ್ಳೋದಕ್ಕೆ DK ಶಿವಕುಮಾರ್ ಒಲವಿತ್ತ, ಪಾರ್ಟಿ ಒಲವಿತ್ತ, ಹೈಕಮಾಂಡಿನ ಒಂದೇ ಒಂದು ಕಾರಣದಿಂದ ಈ ಇಂಡೆಕ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಇವ್ರಿಗೆ. ನೀವು ನಾಗೇಂದ್ರನ ಯಾವ ಕಾರಣದ ಮೇಲೆ ಇಂಡೆಕ್ಟ್ ಮಾಡ್ಕೊಂಡಿದ್ದೀರಾ? ನೀವು 30 ಜನ ಶಾಸಕರು ಇವತ್ತು ಅಸಮಾಧಾನದಿಂದ ಕೂತಿದ್ರೆ ಆ ಗಲಾಟೆ ಇನ್ನೂ ಕಡಿಮೆ ಆಗಿಲ್ಲ. 30 HK ಪಾಟೀಲ್ ಅಂತ ಶಾಸಕರನ್ನ ನೀವು ಸಿದ್ದರಾಮಯ್ಯನವ್ರ ಫಸ್ಟ್ ಗವರ್ನಮೆಂಟ್ ನ ಸಂಪೂರ್ಣವಾಗಿ ಡಿಫೆಂಡ್ ಮಾಡ್ಕೊಂಡಂತ DP ಜಯಚಂದ್ರ ಅವ್ರನ್ನ ನೀವು ತಗೊಳ್ಳಿ, ಹೊಸಬ್ರನ್ನು ತಗೊಳ್ಳಿ, ಆದ್ರೆ ಹಳಬ್ರು ಕ್ಯಾಬಿನೆಟ್ ಅಲ್ಲಿ ಇರ್ಬೇಕು ಅನ್ನತಕ್ಕಂಥದ್ದು ಒಂದು ಮನಸ್ಥಿತಿನಲ್ಲಿ ಇವ್ರು ಇಲ್ಲ ಅಂತ ಕೇಳಿದ್ರೆ ಇವ್ರಿಗೆ ಕಪ್ಪ ಕಾಣಿಕೆಗಳನ್ನ ಕೊಡುವಂತವ್ರನ್ನ ಇವ್ರು ಕಂಟಿನ್ಯೂ ಮಾಡ್ಕೊಂಡಿದ್ದಾರೆ. ಅವ್ರ ಭ್ರಷ್ಟಾಚಾರದ ಅಲಿಗೇಷನ್ ಇರ್ಲಿ ಅವ್ರ ಮೇಲೆ, ಮತ್ತೊಂದು ಅಲಿಗೇಷನ್ ಇರ್ಲಿ, ಇವ್ರು ಇಂಡೆಕ್ಟ್ ಮಾಡ್ಕೊಂಡಿದ್ದಾರೆ. ಇವತ್ತು ಕೆಲವು ಸಮಯದಲ್ಲಿ ಇವ್ರಿಗೆ 130, 140 MLAಗಳು ಕೌಂಟಿಂಗ್ಗೋಸ್ಕರ ಕೆಲವು MLAಗಳನ್ನ ಇಟ್ಕೊಂಡಿದ್ದಾರೆ. ಅವ್ರನ್ನ ಗುರುತಿಸಿ ಅವ್ರಿಗೆ ಜವಾಬ್ದಾರಿ ಕೊಡ್ತಕ್ಕಂತ ಒಂದು ದಾರ್ಶ್ಯತೆ ಹೈಕಮಾಂಡ್ಗೂ ಇಲ್ಲ, ನಮ್ಮ ಸ್ಟೇಟ್ ಕಾಂಗ್ರೆಸ್ ಯೂನಿಟ್ಗೂ ಇಲ್ಲ. ಏನೊಬ್ರು ಮಹಿಳೆಯರನ್ನ ಇಂಡೆಕ್ಟ್ ಮಾಡ್ಕೊಳಕ್ ಆಗಲ್ಲ ಅಂತ ಕೇಳಿ ಏನ್ ಅರ್ಥ ಸರ್? ಲೇಡೀಸ್ ಒಬ್ರು ಶಾಂತೆ ಗಾಯತ್ರಿಗೌಡದ ಹೆಸರು ಬರುತ್ತೆ, ಆಮೇಲೆ ಕೈ ಬಿಡ್ತಾರೆ. ಮಲ್ಲಿಕಾರ್ಜುನ್ ಅವ್ರ ಹೆಸರು ಇರೋದಿಲ್ಲ, ಮಕ್ಕಳ ವೈದ್ಯ ಅವ್ರ ಹೆಸರು ಬರ್ತದೆ, ಮಕ್ಕಳ ವೈದ್ಯನ ಕೈ ಬಿಡ್ತಾರೆ. ಇದನ್ನ ತೀರ್ಮಾನ ಮಾಡಿರೋದಾರು ಒಂದು ಕ್ಯಾಬಿನೆಟ್. ಇದು ಕಂಪ್ಲೀಟ್ ಕಂಟ್ರೋಲ್ಡ್ ಬೈ ಹೈಕಮಾಂಡ್ಗೆ ಕಪ್ಪ ಸಲ್ಲಿಸಿದವರಿಗೆ ಅವಕಾಶಗಳು ಸಿಕ್ಕಿದೆ ಅಂತ ಅಶ್ವಥ್ ನಾರಾಯಣ ಅವರು ಹೇಳ್ತಾರೆ. ನಿಮ್ಮನ್ನ ನರಸಿಂಹಮೂರ್ತಿ ಅವರೇ, ನಟರಾಜ್ ಗೌಡರು ಹೇಳಿದ್ರು ಎಲ್ಲಾ ಪಕ್ಷಗಳಿಗೂ ಇದ್ದಂತ ಸಾಮಾನ್ಯ ಸಮಸ್ಯೆ ಇದು, ಇದಕ್ಕೆ ವಿಪರೀತ ಅರ್ಥದ ಅಗತ್ಯ ಇಲ್ಲ, ಇದು ಇವತ್ತಲ್ಲ ನಾಳೆ ಸರಿ ಹೋಗುತ್ತೆ. ಇದು ನಾವು ಸುಮಾರು 20-25 ವರ್ಷದಿಂದ ರಾಜಕಾರಣನ ನೋಡ್ತಾ ಬಂದಿದ್ದೀವಿ, ಮತ್ತು ರಾಜಕಾರಣದಲ್ಲೂ ಇದ್ದೀವಿ. ಯಾವತ್ತೂ ಇಷ್ಟು ದೊಡ್ಡ ಸಮಸ್ಯೆಗಳು ಮತ್ತು ಪ್ರತಿಭಟನೆಗಳು, ಘರ್ಷಣೆಗಳು ಯಾವತ್ತೂ ಕ್ಯಾಬಿನೆಟ್ ಆಗುವಂಥ ಸಂದರ್ಭದಲ್ಲಿ ಆಗಿರಲಿಲ್ಲ, ಯಾವತ್ತೂ ಈ ಮಟ್ಟದಾಗಿರಲಿಲ್ಲ. ಈ ಮಟ್ಟಕ್ಕೆ ಸುಮಾರು 19 ಜನ MLAಗಳು ಇವತ್ತು ಮಂತ್ರಿಗಳಾಗಿದ್ದಾರೆ. ಅದರ ಡಬಲ್ 30-35-40 ಜನ ಮಂತ್ರಿಗಳು ಇವತ್ತು ಅವರ ಅಭಿಮಾನಿಗಳು ಪ್ರತಿಭಟನೆಗಳು ಮಾಡ್ತಾ ಇರೋದಿರ್ಬೋದು, ಒಬ್ಬ ಮುಖ್ಯಮಂತ್ರಿ ಫೋಟೋ ಇಟ್ಕೊಂಡು ಚಪ್ಪಲಿಲಿ ಹೊಡೆಯುವಂಥದ್ದಿರ್ಬೋದು, ಬಾಯಿಗೆ ಬಂದಾಗ ಮಾತಾಡೋದಿರ್ಬೋದು, ಅದು ವಿರೋಧ ಪಕ್ಷಗಳು ಮಾಡೋದಲ್ಲ, ಸ್ವಪಕ್ಷಗಳ ಕಾರ್ಯಕರ್ತರೇ ಈ ಮಟ್ಟಿಗೆ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಆ ನಾಯಕರುಗಳು ಯಾವ್ಯಾವ ಮಟ್ಟಕ್ಕೆ ಮಾತಾಡ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ಸು ಮನೆಯೊಂದು 3 ಬಾಗಿಲು ಆಗಿರೋದ್ರಿಂದ ಈ ಮಟ್ಟಕ್ಕೆ ಬಂದು ತಲುಪಿದೆ. ಇವತ್ತು ಮನೆ ಬಾಗಿಲು ಒಂದೇ ಆಗಿದ್ರೆ ಏನೂ ಆಯ್ತಾ ಇರಲಿಲ್ಲ. ಇವತ್ತು ಮನೆಯೊಂದು 3 ಬಾಗಿಲು ಆಗಿದೆಯಲ್ಲ, ಆ ಮಟ್ಟಕ್ಕೆ ಇವತ್ತು ಜಾತಿನ ಓಲೈಸಕ್ಕೋಸ್ಕರ ಜಾತಿವಾರು ಮಾಡಿ ಇವತ್ತು ಇಂಥ ಸಮಸ್ಯೆಗೆ ಹೋಗಿದ್ದಾರೆ. ಹಿಂದೆ ಎಲ್ಲ ಅವರ ಸೀನಿಯಾರಿಟಿ ಮೇಲೆ, ಅವರ ಅರ್ಹತೆ ಮೇಲೆ, ಆ ಜಿಲ್ಲೆಯ ಯಾವಾಗ ಇತ್ತು ನರಸಿಂಹಮೂರ್ತಿ ಅವರ ನನಗನಿಸ್ತಾ ಇಲ್ಲ. ಅದು ಮೆರಿಟ್ ಮೇಲೆ ನೀವಿದ್ದಾಗ ಎಲ್ಲ ಅವಕಾಶ ಕೊಟ್ಟಿದ್ರಿ, ನೀವು ಜಾತಿನೇ ನೋಡಿ ಅವಕಾಶ ಕೊಟ್ಟಿಲ್ಲ ಸರ್, ನೀವು ಕ್ಯಾಲ್ಕುಲೇಷನ್ ಹಾಕಿನೇ ಅವಕಾಶ ಮಾಡಿದ್ರೆ ತಪ್ಪು. ಇದನ್ನು ಒಪ್ತೀನಿ ನಾನು, ಈ ಮಟ್ಟಕ್ಕೆ ಇಲ್ಲ ಅನ್ನೋದನ್ನ ಒಪ್ಬೋದು, ಮಾಡಿಲ್ಲ ಅನ್ನೋದನ್ನ ಒಪ್ಪೋದಕ್ಕೆ ಸಾಧ್ಯ. ಈ ಸಂದರ್ಭದಲ್ಲೂ ಯಾವುದೇ ಸರ್ಕಾರ ಇರ್ಲಿ, ಒಂದು 4-5 ಜನ 10 ಜನ ಹಿರಿಯ ಶಾಸಕರನ್ನ ಬಿಟ್ಟಂತ ಸಂದರ್ಭದಲ್ಲಿ ಈ ರೀತಿ ಘರ್ಷಣೆಗಳು ಆಗೋದು ಸಹಜ ಇತ್ತು, ಅಸಮಾಧಾನ ಆಗುವಂಥದ್ದು. ಇವತ್ತು 40-50 10 ಜಿಲ್ಲೆಗೆ ಪ್ರಾತಿನಿಧ್ಯ ಕೊಟ್ಟಿಲ್ಲ ಇವರು. ಅಲ್ಲಿನ ಸ್ಥಳೀಯ ಸಮಸ್ಯೆಗಳನ್ನ ಯಾರು ಅರ್ಥಕೊಂಡಿರ್ತಾರೆ? ಇವತ್ತು ಬೇರೆ ಜಿಲ್ಲೆಯನ್ನ ಹಾಕಿದಾಗ ಆ ಜಿಲ್ಲೆಯ ಸಮಸ್ಯೆಗಳು ಇವತ್ತು ಅತಿವೃಷ್ಟಿಯಿಂದ ಒಂದಷ್ಟು ರಾಜ್ಯ ಆಗಿದ್ರೆ, ಅನಾವೃಷ್ಟಿಯಿಂದ ಒಂದಷ್ಟು ರಾಜ್ಯ ಅನಾಹುತನ ಅನುಭವಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಬೇರೆ ಜಿಲ್ಲೆಯವ್ರನ್ನ, ಬೇರೆ ವ್ಯಕ್ತಿಗಳನ್ನ ಹಾಕಿದಾಗ ನಮ್ಮ ಸಮಸ್ಯೆಗಳು ಹೆಂಗೆ ಅಂತ ಅಲ್ಲಿನ ಜಿಲ್ಲೆಯ ಜನ ಖಂಡಿತ ಅದ್ರ ಬಗ್ಗೆ ಚಿಂತೆ ಮಾಡ್ತಾರೆ. ನಮ್ಮ ಜಿಲ್ಲೆಯವರೇ ನಮಗೆ ಜಿಲ್ಲಾ ಸಚಿವರಾಗಬೇಕಾಯಿತು ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಇದ್ದೇ ಇರ್ತೈತೆ. ಇವತ್ತು ಸುಮಾರು 10 ಜಿಲ್ಲೆಗಳನ್ನ ಬಿಟ್ಟು ಇವತ್ತು ಎಂತೆಂಥ ಲೀಡ್ರು, ಇವತ್ತು TB ಜಯಚಂದ್ರ ಅವರು, ಖರ್ಗೆ ಸಮಕಾಲೀನವರು, ಇವತ್ತು ಅಂಥ ಲೀಡರ್ಗಳನ್ನೆಲ್ಲ ಬಿಟ್ಟಿರೋದ್ರಿಂದ ಈ ರೀತಿ ಆಗೋದು ಸಹಜ. ಹಾಗಾಗಿ ಇದು ಯಾವ ದಿಕ್ಸೂಚಿ ಅಂತಂದ್ರೆ, ಯಾವ ಕ್ಷಣದಲ್ಲಾದ್ರೂ ತಾವ್ ಹೇಳ್ದಂಗೆ ಸರ್ಕಾರ ಯಾವ ಕ್ಷಣದಲ್ಲಾದ್ರೂ ಇವರೆಲ್ಲ ಏನು ಸಂಘಟಿತರಾದ್ರೆ ಯಾವ ಕ್ಷಣದಲ್ಲಾದ್ರೂ ಇದಕ್ಕೆ ಅಂತ್ಯ ಆಡೋಂಥ ದಿನ ಖಂಡಿತ ಹತ್ರ ಬರ್ತೈತೆ. ನಟರಾಜ್ ಗೌಡ, ಈಗ ವಾಲ್ಮೀಕಿ ಹಗರಣದ ಕಳಂಕ ಹೊತ್ತವರಿಗೆ ಅವಕಾಶ ಸಿಗತ್ತೆ,
ಅಲ್ಲ, ಅರ್ಹರು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. 4 ಸಲ ಗೆದ್ದವರು, 5 ಸಲ ಗೆದ್ದವರು. ನಿಮ್ಗೆ ಜಾತಿ ಇಂಪಾರ್ಟೆಂಟ್ ಆಗುತ್ತೆ, ಅರ್ಹತೆ ಇಂಪಾರ್ಟೆಂಟ್ ಆಗಲ್ಲ. ಇಲ್ಲ ಈಗ ಅಥವಾ ಯಾರಿಗೋ ಕೊಟ್ಟಿರುವಂತ ಮಾತು ಇಂಪಾರ್ಟೆಂಟ್ ಆಗುತ್ತೆ, ಅರ್ಹತೆ ಇಂಪಾರ್ಟೆಂಟ್ ಆಗಲ್ಲ. ಇಲ್ಲ ರಕ್ಷಿತ್ ಶೆಟ್ರೆ, ನಾನು ಹೇಳಿದ್ನಲ್ಲ 140 ಶಾಸಕರು ಅರ್ಹರಿದ್ದಾರೆ. ನಾವು ಕಾಂಬಿನೇಷನ್, ಜಾತಿ ಕಾಂಬಿನೇಷನ್ ನೋಡಬೇಕು. ಆಮೇಲೆ ಅರ್ಹತೆ ಇಲ್ದಂಗೆ ಯಾರಿಗೂ ಕೊಡಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲರೂ ಅರ್ಹತೆ ಇರ್ತಕ್ಕಂಥವ್ರೆ. ಈಗ ಸರ್, ಬೇಲಲ್ಲಿ ಆಚೆ ಇರೋರಿಗೆ ಅರ್ಹತೆ ಇತ್ತು, ಆ ಕಾರಣಕ್ಕಾಗಿ ಕೊಟ್ವಿ ನಾವು. ಚಾರ್ಜ್ ಶೀಟ್ ಹಾಕಿ ಬೇಲಲ್ಲಿ ಆಚೆ ಇದ್ದಾರೆ, ಬೇಲ್ ಕಂಡೀಷನ್ ವಿನಾಯಿತಿ ಕೊಡಿ ಅಂತ ಕೋರ್ಟಿಗೆ ಹೋದ್ರೆ ಕೋರ್ಟ್ ಅವಕಾಶ ಕೊಡಲ್ಲ ಅಂತವ್ರಿಗೆಲ್ಲ ಅವಕಾಶ ಕೊಡ್ತೀರಿ ನೀವು. ಕೇಳಿದ್ರೆ ಇದು ಮೆರಿಟ್ ಅಲ್ಲ ಆಯ್ತು ಅಂತ ಹೇಳ್ತೀರಿ. ಒಂದು ಪ್ರಕರಣದಲ್ಲಿ ಯಾರೋ ಆರೋಪಿ ಆಗಿದ್ದ ತಕ್ಷಣ ಅಪರಾಧಿ ಅಲ್ಲ. ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಲ್ಲಿ ಜೈಲಿಗೆ ಹೋದ್ ಬಂದರು, ಮತ್ತೆ ಅವ್ರು ಮುಖ್ಯಮಂತ್ರಿ ಮಾಡಿದ್ದಾರೆ. ಯಾರು ಗಡಿಪಾರ ಆಗಿದ್ರು ಅವ್ರು ಇವತ್ತು ಕೇಂದ್ರ ಗೃಹ ಸಚಿವರಾಗಿದ್ದಾರೆ. ರಿಸೋರ್ಸ್ ಇತ್ತಲ್ಲ ಸರ್, ನೀವೇ ಹೇಳಿದ್ರಿ 140 ಜನರು ಕೂಡ ಅರ್ಹರಿದ್ರು. ರಿಸೋರ್ಸ್ ಇದ್ದಾಗ ಕಳಂಕ ಇಟ್ಕೊಂಡು ಯಾಕೆ ಬೇರೆ ರಿಸೋರ್ಸ್ ಯೂಸ್ ಮಾಡಬಹುದು? ಈಗ ಆರೋಪಗಳಿಗೆ ಆಪಾದನೆಗಳನ್ನೆಲ್ಲ ಕಳಂಕ ಅಂತ ಹೇಳಿ ನಮ್ಮ ನಾಯಕರುಗಳನ್ನ, ನಮ್ಮ ಶಾಸಕರನ್ನ ನಾವು ಕಡೆಗಣಿಸಕ್ಕೆ ಸಾಧ್ಯ ಆಗೋದಿಲ್ಲ. ನಾಗೇಂದ್ರ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಮಾಡ್ತಾರೆ ಅನ್ನೋ ಭರವಸೆ ನಮಗಿದೆ. ಆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅವ್ರ ನಾಯಕತ್ವ ಚೆನ್ನಾಗಿದೆ, ಸಮುದಾಯದ ನಾಯಕರಾಗಿದ್ದಾರೆ, ಪಕ್ಷದ ನಾಯಕರಾಗಿದ್ದಾರೆ, ಸಂಘಟನೆ ಮಾಡ್ತಾರೆ, ಅವ್ರಿಗೆ ಅವಕಾಶ ಸಿಕ್ಕಿದೆ. ಆಮೇಲೆ ಯಾರೋ ಕಪ್ಪ ಕೊಟ್ಟು ತಗೊಂಡ್ಬರೋದು ಬಿಜೆಪಿಲಿ ಆಗ್ತಾ ಇತ್ತು. 200 ಕೋಟಿ ರೂಪಾಯಿ ಕೊಡ್ಬೇಕಂತಲ್ಲ ಮಂತ್ರಿಗಿರಿಗೆ, 200 ಕೋಟಿ, 50 ಕೋಟಿ, 2000 ಕೋಟಿ ಮುಖ್ಯಮಂತ್ರಿಗೆ, ಈ ತರ ಅಲ್ಲಿರ್ಬೋದೇನೋ. ಕಾಂಗ್ರೆಸ್ ಅಲ್ಲ, ಅಗತ್ಯ ಇಲ್ಲ. ಅದು ಮತ್ತೆ ಆ ತರ ಪ್ರಕರಣನೇ ಇಲ್ಲ, ಪ್ರಮೇಯನೇ ಇಲ್ಲ. ಆಡಿಯೋ ವೈರಲ್ ಆಗ್ತಾ ಇದೆ, ತಮ್ಮ ಗಮನಕ್ಕೆ ತರ್ತೀನಿ ನಾನು. ಹೇಳಿ. ಬಾಗಲಕೋಟೆಯ ಒಬ್ಬರು ಮಾಜಿ ಸಚಿವರು ಮತ್ತೊಬ್ರು ಮಾಜಿ ಶಾಸಕರು ಇಬ್ಬರು ಮಾತನಾಡಿರುವಂತ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ. ಹೇಳಿ. ಆ ಆಡಿಯೋದಲ್ಲಿ ಅವರು ಹೇಳ್ತಾರೆ, ಹೈಕಮಾಂಡ್ಗೆ, ಇದು ಅಶ್ವಥ್ ನಾರಾಯಣ ಅವ್ರು ಹೇಳಿದ್ದಲ್ಲ, ಹೈಕಮಾಂಡ್ಗೆ ದುಡ್ಡು ಕೊಟ್ಟು ಮಂತ್ರಿಯಾಗಿದ್ದಾರೆ ಅಂತ. ನನ್ನ ಹೆಸರು ಹೇಳೋದಿಲ್ಲ, ಯಾಕಂತಂದ್ರೆ ಆ ಆಡಿಯೋದ ಅಸಲಿಯತ್ತನ್ನ ನಾನು ಸರ್ಟಿಫೈ ಮಾಡೋದಕ್ಕಾಗಲ್ಲ. ಆ ಕಾರಣಕ್ಕೆ ಒಂದೇನು ಹೇಳ್ತೀನಿ ಗೊತ್ತಾ, ಅಕಸ್ಮಾತ್ ಅದು ಸತ್ಯ ಆಗಿದ್ರು ಕೂಡ, ಏನು ಆಡಿಯೋ ಸತ್ಯ ಆಗಿದ್ರು ಕೂಡ ಮಾಡಕ್ ಬೇರೆ ಕೆಲಸ ಎಲ್ಲ. ಮಾಜಿ ಶಾಸಕರು, ಮಾಜಿ ಸಚಿವರು ಯಾರೋ ಕೆಲವರು ಏನೋ ಇದ್ರೆ, ಏನಂದ್ರೆ ಮಾಹಿತಿ ಇಲ್ದಲೆ ಏನೋ ಮಾತಾಡೋದು, ಊಹಾಪೋಹ ಮಾತಾಡೋದು, ಯಾರೇ ಮಾತಾಡಿದ್ರು ಕೂಡ ಅದು ಸುಳ್ಳು ಮತ್ತೆ ತಪ್ಪು ಮಾಹಿತಿ. ಆಮೇಲೆ ಅದು ಅಸತ್ಯ ಆಗಿದ್ರೆ ಕೂಡ, ಅದು ಆಡಿಯೋ ಅಸತ್ಯ ಆಗಿದ್ರೆ ಅದು ಅಸತ್ಯನೇ. ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ ಅದು ಬಿಜೆಪಿ ತರ ಅಲ್ಲ. ಯಾಕಂದ್ರೆ ಅವ್ರು ನಾಗಪುರಕ್ಕೂ ಕೊಡಬೇಕು, ಡೆಲ್ಲಿಗೂ ಕೊಡಬೇಕು, ಅವ್ರು ಬಹಳ ನಮ್ಮಲ್ಲಿ ನೋಡ್ರಿ. ಈಗ ನೀವು ನೋಡಿದ್ರಿ ಯಾವ ರೀತಿಯಾಗಿ ಭ್ರಷ್ಟಾಚಾರ ಮಾಡಿದ್ರು, ಯಾವ ರೀತಿಯಾಗಿ 40% ಲೂಟಿ ಮಾಡಿ, ಯಾವ ರೀತಿಯಾಗಿ ಹಂಚ್ಕೊಂಡ್ರು ಅಂತ ಗೊತ್ತಿ. ಕೇಂದ್ರದಿಂದ ಅವರ ಬರೋರು, ಉಸ್ತುವಾರಿ ಜನಗಳು, ಸೆಕ್ರೆಟರಿ ಬರೋರು, ಬರೀ ಕೈನಲ್ಲಿ ಬರೋರು, ಇದು ಸುಟ್ಕೆ ಸುತ್ಕೊಂಡು ಹೋಗೋರು, ನಾವು ಅದು ಕನ್ನಡ ನೋಡಿದೀವಿ. ಅಂದ್ರೆ ಅದು ಸತ್ಯ. ಅದನ್ನ ನೀವು ಮಾಧ್ಯಮದಲ್ಲಿ ತಾವು ತೋರಿಸ್ತೀರಿ. ಇದು 40% ಯಾವ್ದಲ್ಲಿ ಬರ್ತಾರೆ? ರೈಲಲ್ಲಿ ಬರ್ತಿದ್ದಾರೆ ಸರ್. ಸಾಮಾನ್ಯ ಕೋಚ್ ಅಲ್ಲಿ ರೈಲಲ್ಲಿ ಬರ್ತಾ ಇದ್ದಾರೆ. ಅವ್ರು ಮಾತ್ರ ಫ್ಲೈಟ್ ಅಲ್ಲಿ ಬಂದು ಸೂಟ್ಕೇಸ್ ಎತ್ಕೊಂಡು ಹೋಗ್ತಾ ಇದ್ರು. ಉಸ್ತುವಾರಿ ಈಗ ಜನರಲ್ ಕೋಚ್ ಅಲ್ಲಿ ಬರ್ತಾ ಇದ್ದಾರೆ ಸರ್, ರೈಲಲ್ಲಿ. ಫ್ಲೈಟ್ ಅಲ್ಲೇ ಬರ್ತಾರೆ, ದಿಲ್ಲಿಯಿಂದ ಹೊರಡ್ತಾರೆ, 4 ದಿನ ಬೇಕು ಅವ್ರು ರೀಚ್ ಆಗೋದು. ಈಗ ನಿಮಿಷಕ್ಕೊಂದು ಫ್ಲೈಟ್ ಬೆಂಗಳೂರಿಗೆ, ಫ್ಲೈಟ್ ಅಲ್ಲೇ ಬರ್ತಾರೆ, ಫ್ಲೈಟ್ ಹೋಗ್ತಾರೆ, ಬರೀ ಕೈಯಲ್ಲಿ ಬರ್ತಾರೆ, ಬರೀ ಕೈಯಲ್ಲಿ ಹೋಗ್ತಾರೆ. ಯಾಕಂದ್ರೆ ಸಂಘಟನೆ ಮಾಡಕ್ ಮಾತ್ರ ಬರ್ತಾರೆ. ನಾನೇನ್ ಹೇಳ್ತಾ ಇದ್ದೀನಿ ಇಲ್ಲಿ ಅಂದ್ರೆ, ಅವ್ರ ಕಪ್ಪ ಅಂದಿದ್ದು ನಾನು ಇದು ಮಾತು ಹೇಳ್ಬೇಕಾಗಿ ಬಂತು, ಅದರ್ವೈಸ್ ಏನಿಲ್ಲ. ನಾನೇನ್ ಹೇಳ್ತೀನಿ, ಈ ತರ ಊಹಾಪೋಹ ಸುಳ್ಳು ಕಥೆಗಳನ್ನ ಬಿಜೆಪಿ ಹೇಳ್ತಿರ್ತಾರೆ, ಅದಕ್ಕೆ ನಾವು ಕೇರೆ ಮಾಡಲ್ಲ. ಇಲ್ಲಿ ಇವತ್ತಾಗಿರ್ತಕ್ಕಂಥದ್ದು ಏನು, ಹೌದು ಕೆಲವರಿಗೆ ಅಸಮಾಧಾನ ಇದೆ, ನಾ ಇಲ್ಲ ಅಂತ ಹೇಳ್ತಿಲ್ಲ, ಹೌದು ಕೆಲವರಿಗೆ ಅಸಮಾಧಾನ ಇದೆ, ಅದನ್ನ ಅವ್ರಿಗೆ ಅಸಮಾಧಾನವನ್ನ ಶಮನ ಮಾಡ್ತಾರೆ, ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ಅಧ್ಯಕ್ಷರು ಮಾತಾಡ್ತಾರೆ. ನೋಡಿ, ಅವಕಾಶ ಸಿಕ್ಕಿಲ್ಲ ಅಂದ್ರೆ ಅವ್ರ ನಾಯಕತ್ವ ಹೋಯ್ತು ಅಂತೇನಿಲ್ಲ. ಅವರು ಒಳ್ಳೆ ಶಾಸಕರಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಸರ್ಕಾರದಲ್ಲಿ ಶಾಸಕರಾಗಿರ್ತಕ್ಕಂಥ ಒಳ್ಳೆ ಮುಖ್ಯಮಂತ್ರಿಗಳ ಭಾವಚಿತ್ರವನ್ನ ಸುಡುತ್ತಾ ಇರೋದು, ಪ್ರತಿಕೃತಿ ದಹಿಸ್ತಾ ಇರೋದು, ಧಿಕ್ಕಾರ ಹಾಕ್ತಾ ಇರೋದು ಜೆಡಿಎಸ್ ನವರು ಅಲ್ಲ, ಬಿಜೆಪಿ ಅವರಲ್ಲ, ನಿಮ್ ಕಾರ್ಯಕರ್ತರು. ಕಾರ್ಯಕರ್ತರು ಯಾರೇ ಮಾಡಿದ್ರು ತಪ್ಪದ ಕೆಲಸ, ಆ ರೀತಿ ಮಾಡಬಾರದು. ಯಾಕಂದ್ರೆ ಒಮ್ಮೆ ಅವ್ರಿಗೆ ಮಂತ್ರಿಗಿರಿ ಸಿಕ್ಕಿಲ್ಲ ಅಂದ ತಕ್ಷಣಕ್ಕೆ ಆ ಶಾಸಕರ ನಾಯಕತ್ವ ಹೋಗಿಲ್ಲ, ಅವ್ರ ಜನಬೆಂಬಲ ಹೋಗಿಲ್ಲ, ಅವ್ರಿಗೆ ಪಕ್ಷದಲ್ಲಿ ಇರ್ತಕ್ಕಂತಹ ಗೌರವ ಹೋಗಿಲ್ಲ. ಸರ್ಕಾರದಲ್ಲಿ ಶಾಸಕರಾಗಿರ್ತಕ್ಕಂಥದ್ದೇ ಒಂದು ಅವಕಾಶ. ಸರ್ಕಾರದಲ್ಲಿ ಶಾಸಕರಾಗಿದ್ದು ಎಷ್ಟು ಒಳ್ಳೆಯ ಕೆಲಸವನ್ನ ಮಾಡಬಹುದು, 33 ಮಂತ್ರಿಗಳ ಜೊತೆ ಸಂಪರ್ಕ ಇಟ್ಕೊಂಡು ಎಂತ ಒಳ್ಳೆಯ ಕೆಲಸ ಮಾಡಬಹುದು, ಅದನ್ನ ಮಾಡ್ತಾರೆ. ಆದ್ರೆ ಕೆಲವು ಕಾರ್ಯಕರ್ತರಿಂದ ಸುಮ್ಮನೆ ಆ ಶಾಸಕರಿಗೂ ಕೆಟ್ಟ ಹೆಸರು ಬರಬಾರದು ಮತ್ತು ಪಕ್ಷಕ್ಕೂ ಕೆಟ್ಟ ಹೆಸರು ಬರಬಾರದು. ಆ ರೀತಿ ಮಾಡಿದ್ ನಾನು ಖಂಡಿಸ್ತೀನಿ. ಆದರೆ ಸರ್ಕಾರ ಯಾವುದೇ ರೀತಿಯಾಗಿ ಒಳ್ಳೆಯ ತಂಡವನ್ನ ಕಟ್ಟಿಕೊಂಡಿದೆ. ಮುಂದಕ್ಕೆ 2028 150 ಸೀಟ್ಗಳನ್ನ ಗೆಲ್ಲುತ್ತೆ. ಅದೇ ಭರವಸೆ. ಮಾತಾಡೋಣ. ನನಗೊಂದು ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.